ಎಷ್ಟು ದೊಡ್ಡ ದೊಡ್ಡ ಕೋಟೆಗಳಿದ್ದಂಗಿದೆ ರಾಹುಲ್ ಅವರೇ. ಇದು ಬಟ್ಟೆ ಅಂಗಡಿನಾ ಅಥವಾ ಬಟ್ಟೆ ತಯಾರಿ ಮಾಡೋ ಕಂಪನಿನಾ? ಇಲ್ಲಿ ಸಿಟಿಲಿರೋ ಶಾಪ್ಸ್ ಎಲ್ಲ ಹೀಗೆ ಇರುತ್ತೆ, ಇದಕ್ಕಿಂತ ದೊಡ್ಡದಾಗೂ ಇರುತ್ತೆ. ಹೌದಾ? ನೋಡು, ನೀನ್ ಎಲ್ಲದಕ್ಕೂ ಹೀಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರೆ ನೋಡ್ದವ್ರು ಯಾರೋ ಹಳ್ಳಿ ಹುಡುಗಿ ಅನ್ಕೋತಾರೆ. ಈ ಎಕ್ಸ್ಪ್ರೆಷನ್ ಯಾಕೋ ಸರಿ ಇಲ್ಲ. ನೀನ್ ಕೇಳಿದ್ದನ್ನ ನಾನು ಕೊಡಿಸ್ದೆ ಹೋದ್ರೆ ನೀನೇನು ಕೇಳಲಿಲ್ಲ ಅನ್ಕೋತಾರ ಅಷ್ಟೇ. ಹಾ, ಇದು ಸ್ವಲ್ಪ ಪರವಾಗಿಲ್ಲ. ಬಾ. ನಾನೇನ್ ಹೆದರ್ಕೊಳ್ಳಿಲ್ಲ. ಅವತ್ತ ಆ ಹೋಟ್ಲಲ್ಲಿ ನೋಡಿದ್ನಲ್ಲ. ಸರಿ ಬಾ. ಏನಾಯ್ತು? ಆ ಹುಡುಗಿರ್ನ ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಿದ್ದಾರೆ. ನಾಚಿಕೆನೇ ಇಲ್ದೆ ಎಲ್ರೂ ಮುಂದೆ ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ತಿರುಗ್ತಿದ್ದಾರೆ ನೋಡಿ. ಚಿಚ್ಚಿ, ಅದೆಲ್ಲ ಅವ್ರವ್ರ ಇಷ್ಟ. ನೀನ್ ಹಾಗೆಲ್ಲ ಹೇಳ್ಬಾರ್ದು. ಅದೆಲ್ಲ ನಾಚಿಕೆ ಇಲ್ಲ ಅಂತೇನಿಲ್ಲ. ಇಟ್ಸ್ ಕಾಲ್ಡ್ ಫ್ಯಾಷನ್. ಫ್ಯಾಷನ್ ಅಂದ್ರೆ? ನಾವಿಲ್ಲಿಗೆ ಬಂದಿರೋದು ಜನಗಳ ಬಗ್ಗೆ ಮಾತಾಡೋಕಲ್ಲ. ನಾವು ಶಾಪಿಂಗ್ ಹೋಗೋಣ ಬಾ. ನನ್ನ ಹಣೆ ಬರಹನ ನಾನೇ ಬದಲಾಯಿಸ್ಕೊಳ್ತೀನಿ. ಜಾತಕ ನಿಜ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ನಾನು ನಂಬರ್ 1 ಪಿ ಅಷ್ಟೇ ಅಲ್ಲ, ನಂಬರ್ 1 ಸ್ಪೈ ಅಂತ ಕೂಡ ನಿರೂಪಿಸ್ತೀನಿ. ರಾಹುಲ್ ಅವರೇ, ಏನಾಯ್ತು? ಅಯ್ಯೋ, ಇದೇನ್ ಮೆಟ್ಲು ಮೇಲಕ್ಕೆ ಹೋಗ್ತಿದೆ. ಇದು ಮೆಟ್ಲಲ್ಲ, ನಾವು ಕಷ್ಟ ಪಡ್ದೆ ಮೇಲೆ ಕರ್ಕೊಂಡು ಹೋಗೋ ಮಿಷನ್. ಮಿಷನ್? ಹೌದು, ನೀನ್ ಬಾ. ಅಯ್ಯೋ, ನಾನ್ ಬರಲ್ಲ. ಪರವಾಗಿಲ್ಲ, ನಾನು ಇದೀನಲ್ಲ. ನಾನ್ ಬರಲ್ಲ ರಾಹುಲ್ ಅವರೇ, ಬಿದ್ದು ಹೋಗ್ತೀನಿ ನಾನು. ಏನಾಗಲ್ಲ, ನಾನು ಹಿಡ್ಕೋತೀನಿ, ನೀನ್ ಬಾ. ಅಯ್ಯೋ 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 ಅಯ್ಯೋ, ನಾನ್ ಬರಲ್ಲ, ನನ್ ಕೈಲ ಆಗಲ್ಲ. ಸುಮ್ನೆ ಹೆದರ್ಕೋತಾ ಇದೀಯ ನೋಡು, ಏನಾದ್ರೂ ಆಯ್ತಾ? ಬಾ. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಏನ್ ಮಾಡ್ತಿದ್ದಾರೆ ಅಂತ ಕಂಡುಹಿಡ್ದು ಅಮ್ಮಂಗ್ ಹೇಳಿ ನಾನಂದ್ರೆ ಯಾರು ಅಂತ ತೋರಿಸ್ಬೇಕು. ಇಲ್ಲಿ ಒಳಗ್ ಕಾಲಿಡ್ತಿದ್ದಂಗೆ ಅಮ್ಮ ಫೋನ್ ಮಾಡ್ಬಿಟ್ಟಿದ್ದಾಳಲ್ಲ. ಈ ಅಮ್ಮಂಗೆ ಆತ್ರ ಜಾಸ್ತಿ. ಹಲೋ ಅಮ್ಮ, ಏನಾಗ್ಲೇ ಫೋನ್ ಮಾಡಿದ್ಯಲ್ಲ? ನೀನ್ ಅಲ್ಲಿಗೆ ಹೋಗಿರೋದು ಅವ್ರು ಏನ್ ಮಾಡ್ತಿದಾರೋ ಅಂತ ಗಮನಿಸ್ಬಿಟ್ಟು ಅದನ್ನ ನನಗೆ ಹೇಳೋದಿಕ್ಕೆ ಅನ್ನೋದನ್ನ ನೆನ್ಪಿಟ್ಕೋ. ಚಿಕ್ಕ ಮಗು ಹೇಳ್ದಾಗ ಹೇಳ್ತಿದ್ಯಲ್ಲಮ್ಮ, ನಂಗ ವಿಷಯ ಗೊತ್ತಿಲ್ವೇನೋ? ಮತ್ತೊಂದ್ಸಲ ನೆನ್ಪಿಸ್ತಿದೀನಿ. ನಾನ್ ಒಂದ್ ಕೆಲ್ಸ ಮಾಡ್ತಿದ್ದೀನಿ ಅಂದ್ರೆ ಅದನ್ ಮುಗ್ಸೋ ತನಕ ನಾನ್ ಬಿಡಲ್ಲ.
ಅವ್ರ ಬಗ್ಗೆ ನಾನ್ ಕಂಡು ಹಿಡಿತೀನಿ, ನೀನ್ ಚಿಂತೆ ಮಾಡ್ಬೇಡ ಬಿಡು. ಇಬ್ರು ಇಲ್ಲಿದ್ದೀರಾ? ಏನೋ ಊರ್ ಬಿಟ್ಟು ಓಡೋಗ್ತಿರೋ ಹಾಗೆ. ನಮ್ಮಮ್ಮ ಯಾಕಷ್ಟೊಂದ್ ಬಿಲ್ಡಪ್ ಕೊಟ್ಲು ಅಂತ ನನಗ್ ಈಗ್ಲೂ ಅರ್ಥ ಆಗ್ತಿಲ್ಲ. ಸರಿ ಬಿಡು. ಅಯ್ಯಮ್ಮ, ಎಷ್ಟು ಸೀರೆಗಳು, ಎಷ್ಟು ಕಲರ್ಸು, ಎಷ್ಟು ಡಿಸೈನು. ಸೀರೆಗಳು ತೋರ್ಸಿ. ಅಲ್ಲಿ ನಡೆಯೋ ಪ್ರತಿ ವಿಷಯನೂ ಅಪ್ಡೇಟ್ ಮಾಡು ಅಂತ ಹೇಳಿದ್ದೆ. ಏಕದಂತ ಇನ್ನೂ ಫೋನ್ ಮಾಡಿಲ್ವಲ್ಲ. ಏನ್ ನಡೀತಾ ಇದೆ ಅಲ್ಲಿ? ಮೇಡಮ್, ಅವಳು ಬೇಕು ಅಂತ ಮಾಡ್ತಿದ್ದಾಳ? ಅಯ್ಯಯ್ಯ, ಹಾಗೇನಿಲ್ಲ. ಎಸ್ಕಲೇಟರ್ ಮೇಲೆ ಸ್ಲಿಪ್ ಆಗಿ ಕೆಳಗ್ ಬೀಳ್ಬೇಕಿದ್ದವಳು ಅಚಾನಕ್ ಆಗಿ ರಾಹುಲ್ ಅವ್ರ ಮೇಲೆ ಬಿದ್ದುಬಿಟ್ಲ ಅಷ್ಟೇ. ಸರಿ, ಅವ್ರನ್ನ ಹುಷಾರಾಗಿ ಫಾಲೋ ಮಾಡಿ. ಅದನ್ ಸ್ವಲ್ಪ ತೋರಿಸಿ. ಈ ಸೀರೆ ನೋಡಿ ರಾಹುಲ್ ಅವರೇ, ಚೆನ್ನಾಗಿದ್ಯಾ? ಇದು ಚೆನ್ನಾಗಿದೆ ಅನ್ಸುತ್ತೆ. ಹೇಗಿದೆ ಸರ್ಸು ಇದು? ಈ ಏಕದಂತ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ರಾಹುಲ್ ಅವರೇ, ಈ ಸೀರೆ ಸರ್ಸು ಬಾ ಹೋಗೋಣ. ಮದ್ವೆಗ್ ಬಟ್ಟೆ ತಗೋಬೇಕು ಅಂತ ಹೇಳಿ ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲಿ ಕೇಳಿಲಿ, ಏಕದಂತ ನಮ್ಮನ್ನೇ ನೋಡ್ತಾ ಇದ್ದಾನೆ, ನಾವಿಲ್ಲಿಂದ ಹೋಗ್ಬೇಕು. ಸರ್ಸು, ಅತ್ತಿಗೇನು ಬಂದಿದ್ದಾರೆ ನೋಡಲ್ಲಿ. ಎಲ್ಲಿ? ಅಲ್ಲಿ ನೋಡು, ಅಲ್ಲಿ ಕೂತಿದ್ದಾರೆ ನೋಡು. ಎಕ್ಸ್ಕ್ಯೂಸ್ ಮೀ, ನನಗೆ 40 ಸೈಜ್ ಮದುವೆ ಬಟ್ಟೆಗಳನ್ನು ತಗೊಂಡು ಬರ್ತೀರಾ? ಓಕೆ ಸರ್. ಇದ್ರ ಜೊತೆಗೆ ಇದನ್ನು ಪ್ಯಾಕ್ ಮಾಡಿ. ಸರಿ ಸರ್, ಮಾಡ್ತೀನಿ. ಮುಂದೆ ಹೋದ್ರೆ ಅತ್ತಿಗೆ ಇದ್ದಾರೆ, ಹಿಂದೆ ಹೋದ್ರೆ ಏಕದಂತ ಇದ್ದಾನೆ. ಈಗೇನ್ ಮಾಡೋದು? ಹೋಗ್ಲಿ, ಮೇಲ್ ಹೋಗೋಣವಾ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಬೇಗ ಪ್ಯಾಕ್ ಮಾಡ್ತೀರಾ? ಖಂಡಿತ ಸರ್. ಅದ್ರ ಜೊತೆ ಈ 4 ಸಾರಿನೂ ಪ್ಯಾಕ್ ಮಾಡ್ಬಿಡಿ. ಇದನ್ನ ಬಿಲ್ ಮಾಡಿಸಿ ಮೇಲ್ ತಂದು ಕೊಟ್ಬಿಡಿ. ಸರ್ಸು, ಅವ್ರು ಆ ಕಡೆ ತಿರುಗಿದ್ದಾರೆ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಎಲ್ಲಿ ಹೋದ್ರು ಇವರು? ಈ ಕಲರ್ ನೋಡಿ ಮೇಡಮ್,
ಈ ಕಲರ್ ಚೆನ್ನಾಗಿದೆ, ಆದ್ರೆ ಡಿಸೈನ್ ಚೆನ್ನಾಗಿಲ್ಲ. ಛೇ, ಇವಳು ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಅವ್ರನ್ನ ನೋಡ್ತಿದ್ದಾಳೋ ಸೀರೆ ನೋಡ್ತಿದ್ದಾಳೋ ಗೊತ್ತಿಲ್ಲ. ಇವಳನ್ನ ಹೋಗಿ ಕಳ್ಸಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಮ್ಯಾಗಿ, ಅವಳು ಫೋನ್ ಮಾಡ್ತಿಲ್ಲ. ನಾನ್ ಕಾಲ್ ಮಾಡ್ತಿದ್ದೆ ಪಿಕ್ ಮಾಡ್ತಿಲ್ಲ. ನಿಮ್ಮ ಅಕ್ಕನ್ನ ಕಳ್ಸಿದಕ್ಕೆ ನನ್ನ ಚಪ್ಪಲಿಯಿಂದ ನಾನೇ ಹೊಡ್ಕೋಬೇಕು. ಅಲ್ಲೇನ್ ನಡೀತಾ ಇದೆಯೋ ನೀನೇ ಹೋಗಿ ನೋಡು. ನಾನಲ್ಲಿಗೆ ನಿನ್ ಡೌಟ್ ಎಲ್ಲ ಆಮೇಲೆ ಕೇಳುವಂತೆ ಅರ್ಜೆಂಟಾಗಿ ಅಲ್ಲಿ ಹೋಗಿ ನೋಡ್ ಹೋಗೆ. ಬೇಗ ಹೋಗು. ಮೇಡಮ್, ಇಲ್ಲಿಗೆ ತಗೊಂಡೋಗ್ತಿದ್ದೀರಾ? ಟ್ರಯಲ್ ರೂಮ್ಗೆ. ಎಲ್ಲಾ ಸಾರಿನೂ ತಗೊಂಡೋಗ್ಬಾರ್ದು ಮೇಡಮ್. ಒಂದೊಂದ್ ಸೀರೆನ್ ಒಂದೊಂದ್ ಸಾರಿ ಟ್ರಯಲ್ಗೆ ಅಂತ ಅಲ್ಲಿ ತಿರುಗ್ಲಾ? ಇದನ್ ತಗೊಂಡೋಗ್ತಿರೋದ್ ನಮ್ಮನೆಗೇನಲ್ವಲ್ಲ. ಅದು ಹಾಗಲ್ಲ ಮೇಡಮ್. ಏನ್ ಹಾಗಲ್ಲ? ಈ ಸೀರೆಗಳು ನನಗ್ ಸೂಟ್ ಆಗುತ್ತೋ ಇಲ್ವೋ, ಯಾವ್ ಸಾರಿ ಹೇಗ್ ಕಾಣಿಸುತ್ತೆ ಅಂತ ನೋಡ್ಕೋಬಾರ್ದಾ? ಎಲ್ಲಿಂದ ಬಂದ್ಲಪ್ಪ ಹೇಳು? ಏಕದಂತನ್ ತರ ಇದಾನಲ್ಲ. ಏಕದಂತ ಏನು? ಅವನ್ ಏಕದಂತಾನೆ. ಇವನ್ ಯಾಕೆ ಬಂದ? ಇವನಿಗೆ ನನ್ ಸರ್ಟಿಫಿಕೇಟ್ ಒರಿಜಿನಲ್ ಅಲ್ಲ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಫಾಲೋ ಮಾಡ್ಕೊಂಡು ನನ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದಾನೆ. ಇವ್ ನನ್ನ ಫಾಲೋ ಮಾಡದೆ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ಇವಳು ಇಲ್ಲೇನ್ ಮಾಡ್ತಾ ಇದ್ದಾಳೆ? ಒಂದ್ ವೇಳೆ ನಾನು ನೋಡ್ಬಿಟ್ರೆ ಇಲ್ಲಿ ನನ್ನ ನೋಡ್ದೆ ಅಂತ ಇಡೀ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾಳೋ ಏನೋ. ಶಾಂಭವಿ ಮೇಡಮ್ ಕೈಲಿ ಬೈಸ್ಕೊಳ್ದೆ ಇರ್ಬೇಕು ಅಂತಂದ್ರೆ ಇವಳು ಕಣ್ಣಿಗಂತೂ ನಾನು ಬೀಳ್ಲೇಬಾರದು. ಎಕ್ಸ್ಕ್ಯೂಸ್ ಮೀ, ನೀವ್ ಒಳಗ್ ಹೋಗ್ತಿದ್ದೀರಾ? ಹೌದು. ನಂಗ್ ತುಂಬಾ ಹೊತ್ತಾಗುತ್ತಲ್ಲ, ನೀವ್ ಹೋಗ್ ಬನ್ನಿ. ಥ್ಯಾಂಕ್ ಯು. ಏನಾಯ್ತ್ರಿ? ಒಳಗೆ ಒಳಗೆ ಎಲ್ರು ಬನ್ನಿ, ಬೇಗ ಬನ್ನಿ. ಏನಾಯ್ತಮ್ಮ? ಒಳಗೆ ಲೇಡೀಸ್ ಟ್ರಯಲ್ ರೂಮ್ಗೆ ಯಾರೋ ಜೆಂಟ್ಸ್ ಹೋಗಿದ್ದಾರೆ. ಅವನು ದೊಡ್ಡ ರೇಪಿಸ್ಟ್ ಅಂತೆ. ಹೋಗ್ ನೋಡಿ. ನನಗೆ ಗೊತ್ತಿಲ್ಲದೆ ಇದ್ರೊಳಗೆ ಬಂದ್ಬಿಟ್ಟೆ. ದಯವಿಟ್ಟು ಹೊಡಿಬಿಡಿ. ಅಯ್ಯೋ, ನೀನೇನ ಮೈಕ್ ಮಾಡಿಚ್ಚ? ಅಯ್ಯೋ ಬೇಡ, ಬಿಟ್ಬಿಡಿ ಪ್ಲೀಸ್, ನನ್ನ ಬಿಟ್ಬಿಡಿ. ತಪ್ಪಾಯ್ತು, ಬಿಟ್ಬಿಡಿ. ಮುಟ್ಟಾಳ ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ಅಮ್ಮ, ನನ್ನೇ ಫಾಲೋ ಮಾಡ್ತೀಯಾ? ನನ್ ಕೈ ಸರ್ಟಿಫಿಕೇಟ್ ಬಗ್ಗೆ ನಿನ್ಗೆ ಯಾಕೋ? ಕಳ್ಳನ್ ಮಗ್ನೆ, ನಿನಗ್ ಹೀಗೆ ಆಗ್ಬೇಕಿತ್ತು. ಅಯ್ಯೋ ಅಮ್ಮ, ಅಮ್ಮ. ಈ ಸೀರಿಯಲ್ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಚೆನ್ನಾಗಿದ್ದೀನಿ ಅಂದ್ರೆ ಹೇಗಿದ್ದೀನಿ? ಹೊಸ ಮದುವೆ ಹೆಣ್ಣಿನ ಹಾಗಿದ್ಯಾ? ನೀವ್ ಕೂಡ ನಿಜವಾಗ್ಲೂ ಮದ್ವೆ ಹುಡುಗನ್ ತರಾನೇ ಕಾಣ್ತಿದ್ದೀರಾ. ನಾವ್ ಈ ಮದ್ವೆ ಬಟ್ಟೆಯಲ್ಲಿ ಒಬ್ರು ಪಕ್ಕ ಒಬ್ರು ನಿಂತಿದ್ರೆ ನೋಡ್ದೋರೆಲ್ಲ. ನಾವ್ ಹೀಗೆ ರೆಡಿ ಆಗಿರೋದು ರಿಜಿಸ್ಟ್ರೇಷನ್ಗೋಸ್ಕರ, ಜನಗಳು ನಮ್ಮನ್ನ ನೋಡ್ಲಿ ಅಂತಲ್ಲ.
ಈಗ ಟೈಮ್ ಆಗ್ತಾ ಇದೆ, ನಾವು ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕು. ಕೆಳಗಡೆ ಅವ್ರು ಬೇರೆ ಇದ್ದಾರೆ. ಅವ್ರು ಕಣ್ ತಪ್ಸಿ ಹೇಗ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಟೈಮ್ ಬೇರೆ ಆಗ್ತಾ ಇದೆ. ಯಾಕಷ್ಟು ಹೆದರ್ಕೋತೀರಾ? ಬನ್ನಿ ಹೊರಡೋಣ. ಸರ್ ತಗೊಳ್ಳಿ ಸರ್ ನಿಮ್ ಬಿಲ್ಲು. ನೀವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಹಾಗಿದೆ. ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಈ ಮಾಲ್ ಓನರ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನೇನಾದ್ರೂ ನಮ್ಮನ್ನ ಹೀಗೆ ನೋಡಿದ್ರೆ ಅಷ್ಟೇ ಕಥೆ. ಬಾ ಬೇಗ ಹೋಗೋಣ ಬಾ. ಯಾವ್ದಾದ್ರೂ ಸಿಂಪಲ್ ಡಿಸೈನ್ ಆಗಿರೋ ಸ್ಯಾರಿ ತೋರಿಸಿ. ಏನಮ್ಮ, ನೀವ್ ಕೇಳ್ತಿರೋ ಅಂತ ಸೀರೆಗಳು ಅಲ್ಲಿದೆ, ಅಲ್ಲಿ ಹೋಗಿ ನೋಡಿ. ಅವು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕರೆಕ್ಟಾಗಿ ನನಗೆ ಯಾವ ತರ ಸೀರೆ ಬೇಕಿತ್ತೋ ಆ ತರನೇ ಸಿಕ್ಕಿದೆ. ಇದ್ರ ರೇಟ್ ಎಷ್ಟು? 50,000. 50,000. ಓ, ಈ ಸೀರೆ ನಾನ್ ಸೆಲೆಕ್ಟ್ ಮಾಡಿದ್ದು. ಇದು ನನಗ್ ಬೇಕು. ನಂದಿದು. ನೀವಿನ್ನೂ ಕೊಂಡ್ಕೊಂಡಿಲ್ವಲ್ಲ? ನೀವು ನೋಡಿ ಪಕ್ಕಕ್ಕಿಟ್ಟಿರೋದನ್ನ ತಾನೇ ನಾನ್ ತಗೊಂಡಿರೋದು. ಪಕ್ಕಕ್ಕಿಟ್ರೆ ಬೇಡ ಅಂತೇನಲ್ವಲ್ಲ. ನಿಮ್ ಅತ್ಗೆ ಇವಾಗ ಆ ಸೀರೆ ಬಗ್ಗೆ ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ. ಬನ್ನಿ. ನಡಿ. ಒಂದು ಸೀರೆಗೋಸ್ಕರ ಬೇರೆ ಎಲ್ಲ ಬೇಡ ಅಂತ ಪಕ್ಕಕ್ಕಿಡ್ತೀರಾ? ಶಾಪಲ್ಲಿರೋ ಸೀರೆಗಳೆಲ್ಲ ಇಡ್ತೀನಿ. ನಿನಗೇನು? ರಾಹುಲ್ ಅವರು ಸರ್ಸು ಅವರು ಮದ್ವೆ ಬಟ್ಟೆಯಲ್ಲಿ ಹಾಕಿರ್ತಾರೆ. ಬೇರೆ ಯಾರೋ ಇರ್ಬೇಕು. ಮದ್ವೆ ಬಟ್ಟೆಯಲ್ಲೂ ಹೊರಗಡೆ ಓಡಾಡೋದು ಈ ನಡುವೆ ಫ್ಯಾಷನ್ ಆಗ್ಬಿಟ್ಟಿದೆ. ಯಾರಾದ್ರೂ ನೋಡಿದ್ರೆ ಫೋಟೋ ಯಾಕೆ ತೆಗಿತೈತೆ ಅಂತ ಮತ್ತೆ ಗುಮ್ತಾರೋ ಏನೋ. ಹೇಳ್ತಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ? ಈ ಅಂಗಡಿಲಿ ಈಟೊಂದ್ ಸೀರೆ ಇರ್ಬೇಕಾದ್ರೆ ನನ್ ಸೀರೆ ಮೇಲೆ ಯಾಕೆ ಬಿದ್ದೈತ್ ನಿನ್ ಕಣ್ಣು? ಈ ಸೀರೆ ತಗೊಳಕ್ ಬಂದಿದ್ಯಾ ಇಲ್ಲ ನನ್ನ ಹತ್ರ ಜಗಳ ಆಡಕ್ ಬಂದ್ಯಾ? ನನ್ನ ಹತ್ರ ಇಟ್ಕೊಂಡ್ರೆ ಸರಿ ಇರಲ್ಲ. ಏನೇ ಅನ್ಕೊಂಡಿದ್ಯಾ ನನ್ ಬಗ್ಗೆ? ಹಾ, ಏನೇ ಮೇಕಪ್ ಮಾಡ್ಕೊಂಡು ಅಷ್ಟಗ್ಲ ಕಣ್ಬಿಟ್ಕೊಂಡ್ ನೋಡ್ತಿದ್ಯಲ್ಲ, ನೀನ್ ನೋಡಿ ಹೆದರ್ಕೋತೀನಿ ಅನ್ಕೊಂಡ್ಯಾ? ನಿನ್ನಂತವ್ರನ್ನ ಎಷ್ಟೊಂದ್ ಜನ ನೋಡಿದೀನಿ. ಸಣ್ಣಗವಳೆ, ಇವಳೇನ್ ಮಾಡ್ತಾಳೆ ಅನ್ಕೊಂಡಿದ್ಯಾ? ಅಕ್ಕ ಅಕ್ಕ ನಿಲ್ಸಕ್ಕ, ಏನಿ ಗಲಾಟೆ? ನಾನ ಜಗಳ ಆಡಿದ್ದು, ಈ ಡುಮ್ಮಿನೇ ಜಗಳ ಆಡಕ್ ಬಂದಿದ್ದು. ಇವಳಗ್ ನನ್ ಸೀರೆ ಬಿಟ್ರೆ ಇನ್ಯಾವ್ದು ಇಷ್ಟ ಆಗಿಲ್ವಂತೆ. ಇವಳಿಗೋಸ್ಕರ ನಾನು ಬುದ್ಧಿ ಇಲ್ದಿರೋ ತರ ಆಡ್ತಾ ಇದ್ಯಲ್ಲ. ನೋಡು ಎಲ್ರು ಹೇಗ್ ನೋಡ್ತಿದ್ದಾರೆ. ನೋಡಿದ್ರೆ ನೋಡ್ಕೊಳ್ಳಿ, ನನ್ಗೇನೆ. ನೀನ್ ಮಧ್ಯಕ್ ಬರ್ಬೇಡ. ಬಾಯ್ ಕಡೆ. ತಾಯಿ
ನಿನ್ಗೊಂದ್ ನಮಸ್ಕಾರ, ನಿನ್ ಸೀರೆಗೊಂದ್ ನಮಸ್ಕಾರ. ನೀನೇ ಇಟ್ಕೊಮ್ಮ. ಏನೇ ನನಗ್ ನಮಸ್ಕಾರ ಹಾಕ್ತೇನೆ? ನನ್ ಫೋಟೋಗ್ ಹಾರ ಹಾಕಿ ನಮಸ್ಕಾರ ಮಾಡ್ಬೇಕು ಅಂತಿದ್ಯಾ? ನಿನಗ್ ನಮಸ್ಕಾರ, ನಿಮ್ ಅಮ್ಮಂಗ್ ನಮಸ್ಕಾರ, ನಿಮ್ ಅಪ್ಪಂಗ್ ನಮಸ್ಕಾರ, ನಿನ್ ಗಂಡಂಗೂ ನಮಸ್ಕಾರ. ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಸಾರಿ, ನೀ ಹೋಗಿ. ನೋಡೋಕೆ ದೊಡ್ಡ ಮನೆ ಹುಡುಗಿ ತರ ಕ್ಲಾಸ್ ಆಗಿದ್ದಾಳೆ. ಏನ್ ಹಾಗ್ ಮಾತಾಡ್ತಾಳಲ್ಲ? ಮೇಲ್ನೋಟಕ್ಕೆ ಈ ತರ ಇರ್ತಾರೆ, ಆದ್ರೆ ಮನ್ಸಲ್ಲಿ ಕೆಟ್ಟ ಗುಣನೇ ಇರುತ್ತೆ. ಕ್ಲಾಸ್ ಆಗಿ ಡ್ರೆಸ್ ಹಾಕೊಳ್ಳೋ ಕುದುರೆ ತರ ಇದ್ದಾಳೆ. ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ರೆ ನೀನ್ ಫೋನ್ ಕೂಡ ಪಿಕ್ ಮಾಡ್ದೆ. ಇಲ್ಲಿ ಗಲಾಟೆ ಮಾಡ್ಕೊಂಡು ನಿಂತಿದ್ಯಾ? ನೀನ್ ಬಂದಿರೋದೇನು ಮಾಡ್ತಿರೋದೇನು? ಸರಿ, ರಾಹುಲ್ ಬಾವ ಇಲ್ಲಿದ್ದಾರೆ. ಇಲ್ಲೇ ಎಲ್ಲೋ ಇರ್ಬೋದು. ಸೀರೆ ತಗೋತಿದ್ರು. ಮೊದ್ಲು ಅವ್ರು ಎಲ್ಲಿದ್ದಾರೆ ನೋಡೋಣ ಬಾ. ಅಮ್ಮ, 2 ಹಾರ ಕೊಡಿಮ್ಮ. ಹಾರ ಯಾಕೆ ರಾಹುಲ್ ಅವರೇ? ಮದುವೆ ಫೋಟೋ ತೆಗೆಸ್ಕೊಳ್ಳೋಕೆ. ಅವತ್ ನಮ್ ಮದ್ವೆ ನಡೆದಾಗ ನಾವ್ ಫೋಟೋನೇ ತೆಗೆಸ್ಕೊಳ್ಳಿಲ್ಲ. ಅದಕ್ಕೆ ಇವತ್ ಫೋಟೋ ತೆಗೆಸ್ತಿದ್ದೀರಾ ರಾಹುಲ್ ಅವರೇ? ಎಷ್ಟಾಯ್ತಮ್ಮ? 400 ರೂಪಾಯಿ. 400 ರೂಪಾಯ? ನಮ್ಮೂರಲ್ಲಾದ್ರೆ ಇನ್ನೂ ಕಡಿಮೆ. ಇದು ನಿಮ್ಮೂರಲ್ಲ, ಸುಮ್ಮನೆ ನಿಂತ್ಕೋ. ನಡಿ ಹೋಗೋಣ. ರಾಹುಲ್ ಅವರೇ, ನೀವು 500 ರೂಪಾಯಿ ಕೊಟ್ಟಿದ್ದು ಚಿಲ್ಲರೆ ಇಸ್ಕೊಳ್ಳೋದಕ್ ಮರ್ತೋದ್ರಾ? ಅದು ಟಿಪ್ಸು. ಅಂದ್ರೆ ಈಗ ನಿನಗೆಲ್ಲಾನು ಹೇಳ್ತಾ ನಿಲ್ಲೋಕ್ಕಾಗಲ್ಲ. ನಡಿ ಬೇಗ. ಹೇಳಿ ಸರ್. ನಮ್ಮಿಬ್ಬರದು ಮದುವೆ ಫೋಟೋ ತೆಗಿಬೇಕು. ಹಾ ಸರ್, ತೆಗಿಯೋಣ. ಭಾವನ್ ಕಾರ್ ಇಲ್ಲೇ ಇದೆಯಲ್ಲ, ಎಲ್ಲಿಗೆ ಹೋಗಿರ್ಬೋದು ಇವರು? ಸರ್ ಸರ್, ದೂರ ನಿಂತ್ಕೋಬೇಡಿ ಸರ್, ಪಕ್ಕ ಪಕ್ಕ ನಿಂತ್ಕೊಳ್ಳಿ. ಮೇಡಮ್, ಸ್ವಲ್ಪ ನೀವು ಸರ್ ಪಕ್ಕ ನಿಂತ್ಕೊಳ್ಳಿ. ಮೇಡಮ್, ಸ್ವಲ್ಪ ಹತ್ರಕ್ಕೆ ಬನ್ನಿ. ಸರ್, ಮೇಡಮ್ ಸ್ವಲ್ಪ ನಗ ಕೇಳಿ. ಬ್ರದರ್, ಏನಿದು? ಮದ್ವೆ ಫೋಟೋ ಅಲ್ವಾ ಸರ್? ತಲೆ ಮೇಲೆ ಹೂವಿದ್ರೆ ನ್ಯಾಚುರಲ್ ಆಗಿರುತ್ತೆ. ನೀನ್ ರೆಡಿ ಏನೋ? ಸಂತೋಷವಾಗಿ ನಡಿಬೇಕಾಗಿದ್ ನನ್ ಮದ್ವೆ ಸಮಸ್ಯೆಗಳ ಮಧ್ಯೆ ನಡೆದೋಯ್ತು. ಗಂಡನ್ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳಿಲ್ಲ ಅನ್ನೋ ನೋವು ಈ ರೀತಿ ನೆರವೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ದೇವ್ರ ಆಶೀರ್ವಾದ. ಸ್ವಲ್ಪ ಬೇಗ ಕೊಡ್ತೀರಾ? ಹಾ ಸರ್, 1 ನಿಮಿಷ ಕೊಡ್ತೀನಿ.
ಕಾಲ್ ಮಾಡ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನೋಡಿ ಮೇಡಮ್ ಅವ್ರು ತಮಾಷೆ ಮಾಡ್ತಾರೋ ಏನೋ. ಮೇಡಮ್, ನಾನು ಏಕದಂತ ಗುರು ಸಿಗ್ತಾ? ಏ ಅದೇನ್ ಗಾಯ ಆಗಿದೆ, ಏನಾಯ್ತು? ಈ ಡಿಟೆಕ್ಟಿವ್ ಕೆಲಸ ನನ್ನ ಜಾತಕಕ್ಕೆ ಆಗ್ ಬರಲ್ಲ ಅಂತ ನಿಮಗೆ ಹೇಳಿದ್ನಲ್ಲ ಮೇಡಮ್. ಅದರ ಫಲಾನೇ ಈ ಜನಗಳು ನನ್ನ ಬಾಡಿ ಜೊತೆ ಆಟ ಆಡ್ಬಿಟ್ರು ಮೇಡಮ್. ಏನ್ ನಡೀತು? ಏನೋ ಆದ್ರೆ ನಾನೇನೋ ಮಾಡಿದ್ದೀನಿ ಅಂತ ಭಕ್ತ ಕುಮಾರ ತೊಳೆದಾಕ್ಬಿಟ್ರು ಮೇಡಮ್. ಸರಿ, ಇಷ್ಟಕ್ಕೂ ಅವರೆಲ್ಲಿದ್ದಾರೆ? ನನಗೆ ಒದೆ ಬಿದ್ದಾಗಿನಿಂದ ಅವ್ರು ಕಾಣಿಸ್ತಾನೆ ಇಲ್ಲ ಮೇಡಮ್. ಅವರಷ್ಟೇ ಅಲ್ಲ, ನನ್ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ ಮೇಡಮ್. ಯು ಆರ್ ವೇಸ್ಟ್. ಎಷ್ಟ್ ಚೆನ್ನಾಗಿದೆ ರಾಹುಲ್ ಅವ್ರೆ. ಈ ಫೋಟೋದಲ್ಲಿ ಇರೋರ್ನ ನೋಡಿದ್ರಾ? ನೋಡಿದ್ನಮ್ಮ, ಈಗಷ್ಟೇ ಬಂದು ಹೂವಿನ ಹಾರ ತಗೊಂಡು ಆ ಕಡೆ ಹೋದ್. ಆ ಕಡೆನಾ? ಹಾ. ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇವರಿಬ್ರು ಇಲ್ಲಿ ಬಂದಿದ್ರಾ? ಫೋಟೋ ತೆಗೆಸ್ಕೊಂಡು ಹೋದ್ರು ಮೇಡಮ್. ಏನ್ ಫೋಟೋಸ್? ಮದುವೆ ಫೋಟೋ ತೆಗೆಸ್ಕೊಂಡ್ರು ಮೇಡಮ್. ಮದುವೆ ಫೋಟೋಸ್ ತೆಗೆಸ್ಕೊಂಡ್ರಾ? ಹೌದು ಮೇಡಮ್. ಅವ್ರು ಎಲ್ಲಿಗೆ ಹೋಗಿರ್ಬಹುದು? ಪಕ್ಕದ ಬೀದಿಯಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ ಇದೆ ಮೇಡಮ್. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡ್ರು. ಹೇಳು, ಅವ್ರೇನ್ ಮಾಡ್ತಿದ್ದಾರೆ? ಹೇಳಕ್ ಏನಿದೆ, ಎಲ್ಲ ಆಗೋಗಿದೆ. ಅಂದ್ರೆ ಏನ್ ಮಾತಾಡ್ತಿದ್ಯಾ? ಅವ್ರಿಬ್ಬರಿಗೂ ಮದ್ವೆ ಆಗೋಯ್ತಮ್ಮ. ಏನ್ ಹೇಳ್ತಿದ್ಯೆ? ಇನ್ನು ಮಾಡೋದಕ್ಕೇನು ಇಲ್ಲ ಅಮ್ಮ. ಏನ್ ನಡಿಬಾರ್ದು ಅನ್ಕೊಂಡ್ವೋ ಅದೇ ಆಗೋಗಿದೆ. ಇನ್ನು ನನ್ ಬದುಕೋದು ವೇಸ್ಟ್. ಯಾಕೆ ಅಳ್ತೀಯ? ನೀನ್ ಹೇಳಿರೋ ಪ್ರಕಾರ ಅವ್ರೇನಾದ್ರೂ ಫೋಟೋ ತೆಗೆಸ್ಕೊಂಡು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನಾವ್ ಆ ಮದ್ವೆನ ನಿಲ್ಲಿಸಬಹುದು. ಒಂದ್ ವೇಳೆ ಅವ್ರ ಮದ್ವೆ ಆಗೋಗಿದ್ರೆ ಆ ಮಂಗಮ್ಮ ಮದುಮಗಳ ರೀತಿಲಿ ಈ ಮನೆ ಹೊಸಲ್ ತುಳಿಯೋಕ್ ಮುಂಚೆನೆ ಅವಳು ಚಟ್ಟ ಹತ್ತಿರ್ತಾಳೆ. ನೀನ್ ತಕ್ಷಣ ರಿಜಿಸ್ಟರ್ ಆಫೀಸ್ಗೆ ಬಾ, ನಾನ್ ಡೈರೆಕ್ಟ್ ಆಗಿ ಅಲ್ಲೇ ಬರ್ತೀನಿ. ರಾಹುಲ್ ಅವರೇ, ಸ್ವಲ್ಪ ಹೊತ್ತಿದ್ದಿದ್ರೆ ಮ್ಯಾಗಿ ಕೈಲಿ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಮನೇಲಿ ಎಲ್ರೂ ಹತ್ರನೂ ಹೇಳ್ಬಿಡ್ತಿದ್ಲು. ಹೌದು,
ನಿನಗಿರೋ ಸ್ವಾರ್ಥ ಸರಿಸೋಗಿಲ್ಲ, ನಿಮ್ಮ ಅಮ್ಮನಿಗಿರೋ ಅಹಂಕಾರನೂ ಸರಿಸೋಗಿಲ್ಲ, ನಿಮ್ಮ ಚಿಕ್ಕಮ್ಮನಿಗಿರೋ ಗರ್ವ ಸರಿಸೋಗಿಲ್ಲ. ಆದ್ರೆ ನಿನ್ನ ಹೆಂಡತಿ ಮಾತ್ರ ನೀನ್ ಅವಳನ್ನ ಪ್ರೀತಿಸ್ಲಿಲ್ಲ ಅಂದ್ರೂ ಕೂಡ ಅವಳನ್ನ ನೀನ್ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ನೀನೇ ತನ್ನ ಸರ್ವಸ್ವ ಅಂತ ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ. ಏನಾಯ್ತು ರಾಹುಲ್ ಅವರೇ? ಅದು ರಿಜಿಸ್ಟರ್ ಆಫೀಸ್ ಅಲ್ಲೇ ಹೋಗ್ಬೇಕು. ಹೌದು ಸರ್ಸು. ನಂಗೆ ಅರ್ಥ ಆಗುತ್ತೆ ರಾಹುಲ್ ಅವರೇ. ಮೊದಲನೇ ಸಲ ಮನೇಲಿ ಹೇಳ್ದೆ ಮದ್ವೆ ಆದೆ, ಈಗ ಎರಡನೇ ಸಲ ಕೂಡ ಮತ್ತೆ ಯಾರಿಗೂ ಹೇಳ್ದೇನೆ ನಡೀತಿದೆ ಅಂತ ತಾನೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನನಗೂ ತುಂಬಾ ಬೇಜಾರಾಗ್ತಿದೆ ರಾಹುಲ್ ಅವರೇ. ಆದ್ರೆ ಒಂದ್ ವಿಷಯ ಮಾತ್ರ ನಿಜ, ನೀವೇನ್ ಮಾಡಿದ್ರು ಅದು ಒಳ್ಳೇದೇ ಆಗತ್ತೆ. ತಪ್ಪೋ ಒಪ್ಪೋ ಅದ್ ನಂಗೆ ಒಳ್ಳೇದು ಅಂತಾನೆ ಅನ್ಸುತ್ತೆ. ಜೀವನ ಪೂರ್ತಿ ನಿಮ್ ಜೊತೆಯಾಗೇ ಇರ್ತೀನಿ. ನಂಗೆ ನಿಮ್ ಸಂತೋಷನೇ ಮುಖ್ಯ. ನೀವು ಸಂತೋಷವಾಗಿರ್ಬೇಕು. ಇದೇ ಮಾತನ್ನ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನನ್ನ ಹತ್ರ ಹೇಳಿದ್ರಿ. ನಾನ್ ತಲೆ ಬಗ್ಗಿಸ್ಕೊಂಡು ಕೇಳಿಸ್ಕೊಂಡೆ. ನಿಮ್ ಕಣ್ಣಲ್ಲೇನೋ ಭಯ ಕಾಣಿಸ್ತಿದೆ. ಏನು ಯೋಚನೆ ಮಾಡಬೇಡಿ ರಾಹುಲ್ ಅವರೇ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಹಲೋ ಸರ್. ಹೇಳಿ ರಾಮು. ಏನ್ ಸರ್ ಹೇಳೋದು? ನೀವು ಬರ್ತಿದ್ದೀರೋ ಇಲ್ವೋ? ಇಲ್ಲ ರಾಮು, ನಾವು ಬರ್ತಾ ಇಲ್ಲ. ಏನ್ ಸರ್ ಹೇಳ್ತಿದ್ದೀರಾ? ಹೌದು, ನೀವು ಅಲ್ಲಿಂದ ಹೊರಟ್ಬಿಡಿ. ಏನಾಯ್ತು ಸರ್ ನಿಮ್ಗೆ? ಇದೇನು ಹೊಸದಾಗಿ ಮಾತಾಡ್ತಿದ್ದೀರಲ್ಲ? ನಿಮ್ಮ ರಿಜಿಸ್ಟ್ರೇಷನ್, ಲ್ಯಾಂಡು, ಬಿಸ್ನೆಸ್ ಇದೆಲ್ಲ. ಇಲ್ಲ ರಾಮು, ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ. ನನ್ನ ಕನಸಿಗಿಂತ ನನ್ನ ಜೀವನನೇ ಮುಖ್ಯ ಅಂತ. ಬರೋ ಆಸ್ತಿಗಿಂತ ಇರೋ ಸಂಬಂಧನೇ ಮುಖ್ಯ. ನನ್ನ ಡ್ರೀಮ್ಸ್ಗೋಸ್ಕರ ಅಮಾಯಕರ ಲೈಫನ್ನ ಸ್ಪಾಯಿಲ್ ಮಾಡೋ ಧೈರ್ಯ ನನಗಿಲ್ಲ. ನಿಮಗೆ ಟ್ರಬಲ್ ಕೊಟ್ಟಿದ್ದಕ್ಕೆ ಸಾರಿ ರಾಮು. ಬಾಯ್. ಮತ್ತೆ ರಾಹುಲ್ ಅವರೇ, ನೀವ್ ಅನ್ಕೊಂಡಿರೋ ಕಂಪನಿ ಎಲ್ಲ ನೋ, ನನಗೆ ಈಗೀಗ ಎಲ್ಲ ಅರ್ಥ ಆಗ್ತಾ ಇದೆ ಸರ್ಸು. ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಪಕ್ಕದಲ್ಲಿರೋ ನಿನ್ ಬಗ್ಗೆನೇ ಯೋಚನೆ ಮಾಡದೆ ಸುಮ್ಮನಿದ್ದೆ. ನಾನೇ ತುಂಬಾ ಬದಲಾಗಬೇಕು. ಹೋಗೋಣವಾ? ನನ್ ಗಂಡ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಾಗೆ ಆಗ್ಲಿ. ಸರಿ. ಏನಮ್ಮ, ನಿನಗೆ ಬೇಕಾಗಿದ್ದೆಲ್ಲ ತಗೊಂಡ್ಯಾ? ತಗೊಂಡೆ ಮಾವ. ಯಾವಾಗ್ಲೂ ಮನೆಯಲ್ಲೇ ಇದ್ರೆ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಆಗಾಗ ಹೀಗೆ ಹೊರಗೆ ಹೋಗ್ತಾ ಇದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ನೀನ್ ಹೊರಗಡೆ ಹೋಗಿ ಬಂದ್ಮೇಲೆ ನಿನ್ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸ್ತಿದೆ ಅಂತ ಗೊತ್ತಾ ಸರ್ಸು?
ಇದು ಹೊರಗೆ ಹೋಗಿ ಬಂದಿದ್ದ ಆನಂದ ಅಲ್ಲ ಮಾವ. ರಾಹುಲ್ ಅವರು ನನ್ಗೆ ಮದ್ವೆ ಸೀರೆ ಕೊಡ್ಸಿದ್ರು ಅನ್ನೋ ಆನಂದ, ನನ್ ಗಂಡನ್ ಜೊತೆ ನಾನು ಮದ್ವೆ ಫೋಟೋ ತೆಗೆಸ್ಕೊಂಡೆ ಅನ್ನೋ ಆನಂದ. ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ನನ್ ಮನ್ಸಿಗೆ ಬಿಟ್ಟು ಬೇರೆ ಯಾರಿಗೂ ಅದ ಅರ್ಥ ಆಗಲ್ಲ. ಯಾಕಮ್ಮ ಮಾತಾಡ್ತಾನೆ ಇಲ್ಲ? ಸಂತೋಷ ಆಗಿದೆಯೋ ಇಲ್ವೋ? ತುಂಬಾ ಸಂತೋಷವಾಗಿದ್ದೀನಿ ಮಾವ. ಈ ದಿನಾನ ನಾನು ಯಾವತ್ತೂ ಮರೆಯಲ್ಲ ಮಾವ. ನೀವು ಮಾತಾಡ್ತಾ ಇರಿ ಡ್ಯಾಡ್, ನನಗೆ ಸ್ವಲ್ಪ ಪ್ರಾಜೆಕ್ಟ್ ಕೆಲಸ ಇದೆ. ಸರ್ಸು ಜೊತೆ ಹೋಗಿದ್ದಕ್ಕೆ ರಾಹುಲ್ ಕೂಡ ತುಂಬಾ ಸಂತೋಷವಾಗಿರೋ ಹಾಗೆ ಕಾಣಿಸ್ತಿದೆ. ಹಾ ಸರ್ಸು, ಕೂತ್ಕೊಳ್ಳಮ್ಮ. ಕೂತ್ಕೋ. ಸರ್ಸು, ನೀನೇನ್ ಬಟ್ಟೆ ತಗೊಂಡಿದ್ದೆ ನೋಡ್ಬೋದಾ? ಹಾ ಬಾ ನವ್ಯ. ಸರ್ಸು ಶಾಪಿಂಗ್ ಹೋಗಿ ಬಂದಿದ್ದಾಳೆ, ಏನೇನ್ ತಂದಿದ್ದಾಳೆ ಅಂತ ನೀನು ನೋಡುವಂತೆ. ಬಾ ಕೂತ್ಕೋ. ಈ ಸೀರೆ ತಗೊಂಡೆ ಮಾವ. ತುಂಬಾ ಚೆನ್ನಾಗಿದ್ಯಮ್ಮ. ನೀವು ತುಂಬಾ ಬದಲಾಗಿದ್ದೀರಾ ಡ್ಯಾಡಿ. ನಂಗೆ ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ಬಟ್ಟೆ ಕೊಡ್ಸಿದ್ದೀರಾ? ಕಡೆ ಪಕ್ಷ ನಾನು ತಗೊಂಡಾಗ ತೋರ್ಸು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ನೀನ್ ನನ್ ಬಗ್ಗೆ ಹಾಗೆ ಅನ್ಕೋತಿದ್ಯಾ ಅಷ್ಟೇ, ಆದ್ರೆ ನಾನೇನೋ ಬದಲಾಗಿಲ್ಲಮ್ಮ. ಇಲ್ಲ ಡ್ಯಾಡಿ, ನೀವು ತುಂಬಾ ಬದಲಾಗಿದ್ದೀರಾ. ಎಷ್ಟಂದ್ರೆ ನನ್ ಬರ್ತ್ಡೇ ಡೇಟ್ನೇ ಮರೆಯೋಷ್ಟು ಬದಲಾಗಿದ್ದೀರಾ. ಪ್ರತಿ ಬರ್ತ್ಡೇಗೂ 10 ದಿನ ಮುಂಚೆನೆ ನನ್ ಡ್ರೆಸ್ ಆರ್ಡರ್ ಕೊಡ್ತಿದ್ರಿ. ಏನ್ ಗಿಫ್ಟ್ ಬೇಕಮ್ಮ ಅಂತ ಯಾವಾಗ್ಲೂ ಕೇಳ್ತಾನೆ ಇರ್ತಿದ್ರಿ. ಆದ್ರೆ ಈ ಸಲ ನಿಮ್ಗೆ ಸರಸು ಬಿಟ್ರೆ ನಾನ್ ನೆನ್ಪಾಗ್ಲಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಸರ್ಸು ಸರ್ಸು ಅಂತ ಜಪ ಮಾಡೋದ್ ಬಿಟ್ರೆ ನಿಮ್ಗೊಬ್ಳು ಮಗಳಿದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ. ನಂಗ್ ಮದ್ವೆ ಮಾಡಿಸ್ಬೇಕು ಅನ್ನೋದನ್ನ ಮರ್ತು ಈ ಸರ್ಸುಗ್ ಮದ್ವೆ ಮಾಡ್ಬೇಕು ಅಂತ ಆತ ಪಡ್ತಿದ್ದೀರಾ. ನೀವ್ ಹೀಗ್ ಬದಲಾಗೋದಿಕ್ಕೆ ಸರ್ಸುನೇ ಕಾರಣ. ಇವಳೇನೋ ಮಾಟ ಮಾಡಿಸಿ ಮಾಯ ಮಾಡ್ತಿದ್ದಾಳೆ. ನವ್ಯ, ಏನಮ್ಮ ಮಾತಾಡ್ತಾ ಇದ್ಯಾ? ಯಾಕೆ ಹೀಗೆಲ್ಲ ವರ್ತಿಸ್ತಾ ಇದ್ಯಾ? ಒಬ್ರ ಬಗ್ಗೆ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಸ್ವಲ್ಪನೂ ಯೋಚನೆ ಮಾಡೋ ಬುದ್ಧಿ ನಿನಗಿಲ್ವಾ? ಇವಳ ಬಗ್ಗೆ ನಾನೇನ್ ಯೋಚನೆ ಮಾಡ್ಬೇಕು ಡ್ಯಾಡಿ? ಯೋಚನೆ ಮಾಡೋದಷ್ಟೇ ಅಲ್ಲ, ನೀನಿನ್ನು ತಿಳ್ಕೊಳ್ಳೋದು ತುಂಬಾನೇ ಇದೆ. ಈ ಸರ್ಸು ಅಪ್ಪ ಅಮ್ಮ ನಮ್ಗೆಷ್ಟು ಸಹಾಯ ಮಾಡಿದಾರ ಅನ್ನೋದು ನಿನ್ಗಿನ್ನೂ ಗೊತ್ತಿಲ್ಲ ಅಮ್ಮ. ನವ್ಯ ಯಾಕೆ ಈ ತರ ತಪ್ಪಾಗಿ ತಿಳ್ಕೊತಾ ಇದ್ದಾಳೆ ಶಾಂಭವಿ? ನವ್ಯ ಏನು ತಪ್ಪಾಗಿ ತಿಳ್ಕೊಳ್ಳಿಲ್ಲ. ಯಾವ ಮಗಳಾದ್ರೂ ತನ್ನ ತಂದೆ ತನಗೆ ಸಂಬಂಧ ಇಲ್ದೇ ಇರೋ ಹುಡುಗಿನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರೆ ಹೀಗೆ ನೊಂದ್ಕೋತಾರೆ ಬಾಬಾ. ನೀವು ಸರಸು ಮೇಲೆ ಅವಶ್ಯಕತೆಗಿಂತ ಹೆಚ್ಚಾದ ಪ್ರೀತಿ ತೋರಿಸ್ತಿದ್ದೀರಾ. ಅದು ತಪ್ಪೇ ಬಾಬಾ. ಯಾರೇನಾದ್ರೂ ಹೇಳಿ ಏನಾದ್ರೂ ಅನ್ಕೊಳ್ಳಿ, ನಾನ್ ಮಾಡ್ತಿರೋದು ಮಾತ್ರ ಯಾವುದು ತಪ್ಪಿಲ್ಲ. ಅದು ತಪ್ಪು ಅಂತ ನಿಮ್ಗೆಲ್ಲ ಅನ್ಸಿದ್ರೆ ಆ ತರ ತಪ್ಪು ಮಾಡೋದಕ್ಕೆ ನಾನು ನಾಚಿಕೆನೂ ಪಡಲ್ಲ, ಭಯನೂ ಪಡಲ್ಲ. ಹಾಗಾದ್ರೆ ನನ್ ಭಾವನ್ ಬರ್ದ್ಬಿಡ್ಬೇಕಾ ಅಮ್ಮ? ಅವ್ರಿಬ್ರು ಮದ್ವೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಭಾವ ನನಗ್ ಸಿಗಲ್ಲ ಅಂತ ಆಯ್ತು. ಭಾವನ್ನ ಮರೀಲೇಬೇಕಾಗತ್ತೆ.
ಅವ್ರ ಮದ್ವೆ ನಡೆಯೋಕ್ ಬಿಡಲ್ಲ ಅಂತ ಹೇಳಿದ್ನಲ್ಲ. ಮನೇಲಿ ಯಾರಿಗೂ ಹೇಳ್ದೇನೆ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿರೋರು ನೀನ್ ಹೇಳಿದ್ರೆ ಸುಮ್ನಾಗೋಗ್ತಾರಾ? ನೀನ್ ಮನ್ಸ್ ಮಾಡಿದ್ರೆ ಮದ್ವೆ ನಿಲ್ಸ್ಬಿಡ್ತ್ಯಾ? ಇಲ್ಲಿವರೆಗೂ ನೀನ್ ಮಾಡಿರೋ ಪ್ಲಾನ್ ಒಂದು ವರ್ಕೌಟ್ ಆಗಿಲ್ಲ. ಆ ಮಂಗಮ್ಮನ್ನ ಮನೆಯಿಂದಾನೇ ಹೊರಗಡೆ ಕಳ್ಸಕ್ಕಾಗ್ಲಿಲ್ಲ. ಇನ್ನ ಮದ್ವೆ ಹೇಗ್ ನಿಲ್ಲಿಸ್ತೀಯಾ? ರಾಹುಲ್ ಬಾವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ನೀನೇ ಇಲ್ದಿರೋ ಆಸೆಗಳನ್ನ ಹುಟ್ಟಿಸ್ದೆ. ನಾನ್ ಬಾವನ್ ಬಿಟ್ಕೊಡಲ್ಲ ಅಮ್ಮ. ನನಗ್ ಬಾವ ಬೇಕಮ್ಮ. ಏನಾದ್ರೂ ಮಾಡು ಪ್ಲೀಸ್. ಈಗ್ಲೂ ಹೇಳ್ತಿದ್ದೀನಿ ಕೇಳು. ನಿಮ್ ಭಾವನ್ ಜೊತೆನೆ ನೀನ್ ಮದ್ವೆ ಮಾಡ್ತೀನಿ. ರಾಹುಲ್ ನಿನಗ್ ಸಿಗದೆ ಇದ್ರೆ ಬೇರೆ ಯಾರಿಗೂ ಸಿಗೋಕ್ ಬಿಡಲ್ಲ. ಇಲ್ಲಿವರೆಗೂ ನಾನ್ ಪ್ಲಾನ್ ಮಾಡೋದಷ್ಟೇ ನೋಡಿದ್ಯಾ. ನಾನ್ ಅನ್ಕೊಂಡಿದ್ ನಡೀದೇ ಇದ್ರೆ ಈ ಕಾತ್ಯಾಯಿನಿ ಎಷ್ಟು ವಿಧ್ವಂಸ ಮಾಡ್ತಾಳೆ ಅಂತ ನೀನೇ ನೋಡ್ತಾ ಇರು. ಲೇ ಅಮ್ಮ, ಆ ಶಾಪಲ್ಲಿ ಎಷ್ಟು ಸೀರೆಗಳಿದ್ವು ನೋಡಕ್ಕೆ ನನ್ 2 ಕಣ್ಣು ಸಾಲೇ ಇಲ್ಲ ಕಣೆ. ನೀನ್ ಬುದ್ಧಿ ಇಲ್ದೇ ಇರೋಳು ಅಂತ ಗೊತ್ತಿದ್ದು ಕೂಡ ನಿನ್ನ ಅಲ್ಲಿ ಕಳ್ಸದ್ನಲ್ಲ ನನ್ ತಪ್ಪು ಕಣೆ. ನನಗ್ ಬುದ್ಧಿ ಇಲ್ವಾ? ನಿನ್ನ ಅನ್ನೋದಲ್ಲ ಕಣೆ. ನಿನ್ನ ಕಳ್ಸಿದ ತಪ್ಪಿಗೆ ನಾನ್ ಚಪ್ಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ನಿನ್ನನ್ ಹೋಗ್ ನಂಬದ್ನಲ್ಲ, ನಂದೇ ತಪ್ಪು ನಂದೇ ತಪ್ಪು ನಂದೇ ತಪ್ಪು ನಂದೇ ತಪ್ಪು. ಅವ್ರನ್ನ ಇವ್ರನ್ನ ಅನ್ನೋದಲ್ಲ. ಅವಳಿಗೆ 4 ಬಿಗಿದ್ರೆ ವಿಷಯ ಏನು ಅಂತ ಹೊರಗ್ ಬರುತ್ತೆ.